ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ನನಗೆ ಬಂದಿರುವ ಸಾಕಷ್ಟು ಕಮೆಂಟ್ಸ್ಗಳನ್ನು ನೋಡಿ ನಿಮ್ಮ ವಿಡಿಯೋಗಳನ್ನು ನಾವು ಹೇಗೆ ಅರ್ಥ ಮಾಡ್ಕೊಳ್ಳೋಣ. ರಾಶಿ ಅಂತೀರಾ, ಲಗ್ನ ಅಂತೀರಾ, ಮೇಷರಾಶಿ ಮೇಷ ಲಗ್ನ ಅಂತೀರಾ, ಮೇಷರಾಶಿ ಸಿಂಹ ಲಗ್ನ ಕೇಳಲ್ಲ, ಮೇಷರಾಶಿ ಕರ್ಕಾಟಕ ಲಗ್ನ ಕೇಳಲ್ಲ. ಅಂದರೆ ಮೇಷರಾಶಿ 12 ಲಗ್ನಕ್ಕೂ ಸೇರಿಸಿ ಯಾಕೆ ವಿಡಿಯೋ ಮಾಡ್ತಾ ಇಲ್ಲ, ನಾವು ಹೇಗೆ ಅರ್ಥ ಮಾಡ್ಕೊಳ್ಳೋದು? ಸೊ ಇದಕ್ಕೆಲ್ಲ ಈ ವಿಡಿಯೋದಲ್ಲಿ ನಿಮಗೆ ಅರ್ಥ ಆಗುವ ರೀತಿ ಡೆಫಿನೆಟ್ ಆಗಿ ತಿಳಿಸ್ಕೊಡ್ತೀನಿ. ಈಗ ಆಲ್ರೆಡಿ ಈ ವಿಚಾರ ಎಲ್ಲ ಗೊತ್ತಿರೋರು ಕೂಡ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಓಕೆ, ನಿಮ್ಮ ಸಪೋರ್ಟ್ ಬೇಕು. ಓಕೆ, ಸೊ ನೀವು ನೋಡಿದ್ರೆ ತಾನೇ ರೆಕಮೆಂಡ್ ಮಾಡೋದು ಯೂಟ್ಯೂಬ್. ಸೊ ಆವಾಗ ವ್ಯೂಸು ಕೂಡ ಜಾಸ್ತಿ ಆಗುತ್ತೆ, ನಮ್ಮ ಪ್ರಯತ್ನಕ್ಕೂ ಒಂದು ಸಫಲತೆ ಸಿಗುತ್ತೆ. ಸೊ ಯಾರ್ಯಾರಿಗೆ ಗೊತ್ತಿಲ್ಲ ದಯವಿಟ್ಟು ವಿಡಿಯೋವನ್ನು ಅರ್ಥ ಆಗಲಿಲ್ಲ ಅಂದರೆ 2 ಸಾರಿ ನೋಡಿ, ಅರ್ಥ ಆಗುತ್ತೆ. ಸೊ ಆಗ ಜ್ಯೋತಿಷ್ಯವೂ ಕೂಡ ಸುಲಭ ಆಗುತ್ತೆ. ಈಗ ಒಂದು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ರಾಶಿ ಡಿಸೈಡ್ ಮಾಡೋದು ಚಂದ್ರ. ಅಂದರೆ ನೀವು ಹುಟ್ಟಿದ ದಿನ ಚಂದ್ರ ಯಾವ ಮನೆಯಲ್ಲಿರ್ತಾರೋ ಆ ಮನೆಯೇ ನಿಮ್ಮ ರಾಶಿ. ಓಕೆ, ಈಗ ನೀವು ಹುಟ್ಟಿದ ದಿನ ಮಕರ ರಾಶಿಯಲ್ಲಿ ಚಂದ್ರ ಇದ್ದರು ಅಂತ ಅಂದ್ಕೊಳ್ಳೋಣ. ಸೊ ಆಗ ನಿಮ್ಮ ರಾಶಿ ಮಕರ ರಾಶಿ ಆಗುತ್ತೆ. ಇನ್ನು ಆ ಮಕರ ರಾಶಿಯಲ್ಲಿ 3 ನಕ್ಷತ್ರಗಳಿರುತ್ತೆ. ಆ ನಕ್ಷತ್ರಗಳಿಗೆ ಅನುಗುಣವಾಗಿ ನಿಮಗೆ ಹೆಸರುಗಳು ಡಿಸೈಡ್ ಆಗುತ್ತೆ. ಅಲ್ಲಿ ಪಾದಗಳು ಕೂಡ ಇರುತ್ತೆ, ಆ ಪಾದಗಳು ಕೂಡ ತುಂಬ ಮುಖ್ಯ. ಸೊ ಹಾಗಾಗಿನೇ ಮಕರ ರಾಶಿಯಲ್ಲಿ ಹುಟ್ಟಿರುವ ಎಲ್ಲರೂ ಒಂದೇ ಥರ ಇರಲ್ಲ. ಬೇರೆ ಬೇರೆ ಆಲೋಚನೆಗಳಿರುತ್ತೆ, ಬೇರೆ ಬೇರೆ ಆಸಕ್ತಿಗಳಿರುತ್ತೆ, ಬೇರೆ ಬೇರೆ ಅಭಿಪ್ರಾಯಗಳಿರುತ್ತೆ, ಅವರಿಗೂ ಕೂಡ ಬೇರೆ ಬೇರೆ ಆಯ್ಕೆಗಳಿರುತ್ತೆ. ಒಂದೊಂದು ಪಾದಗಳಿಗೂ ಒಂದೊಂದು ನವಾಂಶ ಬರುತ್ತೆ. ಸೊ ಅಲ್ಲಿ ಡಿಸೈಡ್ ಆಗುತ್ತೆ ನಿಮ್ಮ ಗುಣಲಕ್ಷಣಗಳು. ಓಕೆ, ಇದು ರಾಶಿ ಮತ್ತು ನಕ್ಷತ್ರದ ವಿಚಾರ ನಿಮಗೆ ತಿಳಿಯಿತು. ಈಗ ಲಗ್ನ ಹೇಗೆ ಡಿಸೈಡ್ ಆಗುತ್ತೆ ನೋಡಿ. 24 ಗಂಟೆಯಲ್ಲಿ 12 ಲಗ್ನ ಬರುತ್ತೆ. ಅಂದರೆ ಎವ್ರಿ 2 ಅವರ್ಸ್ ಒಂದು ಲಗ್ನ ಚೇಂಜ್ ಆಗುತ್ತೆ. ಈಗ ನೀವು ಈ ಮಕರ ರಾಶಿಯಲ್ಲಿ ಒಂದು ಬೆಳಗಿನ ಜಾವ 8:30 AM ಹುಟ್ಟಿದ್ದೀರಾ. ಓಕೆ, ಆ ಟೈಮಲ್ಲಿ ಮೇಷ ಲಗ್ನಕ್ಕೆ ಅದು ಬಿದ್ದಿರುತ್ತೆ. ಓಕೆ, 8:35ಗೆ ಲಗ್ನ ಚೇಂಜ್ ಆಗ್ತದೆ ಅಂತ ಅಂದ್ಕೊಳ್ಳೋಣ. ಸೊ 8:35ಗೆ ವೃಷಭ ಲಗ್ನಕ್ಕೆ ಬರುತ್ತೆ. ಇದು ಇಲ್ಲಿ 2 ಅವರ್ಸ್ ಇರುತ್ತೆ. ಈ 2 ಅವರ್ಸ್ ಆದ ಮೇಲೆ ಮಿಥುನ ಲಗ್ನಕ್ಕೆ ಬರುತ್ತೆ. ಸೊ ಇದೇ ರೀತಿ ಎವ್ರಿ 2 ಅವರ್ಸ್ ಲಗ್ನಗಳು ಚೇಂಜ್ ಆಗುತ್ತೆ. ಸೊ ಹಾಗಾಗಿ ನೀವು ಹುಟ್ಟಿದ ಸಮಯ ಬಹಳ ಪ್ರಮುಖ. ಒಂದು ಜಾತಕವನ್ನು ನಾವು ನೋಡೋದು ಈ ಲಗ್ನದ ಆಧಾರದ ಮೇಲೆ. ಈ ಲಗ್ನದಿಂದ ಮನೆಗಳಲ್ಲಿ ಯಾವ ಯಾವ ಗ್ರಹಗಳಿದ್ದಾರೆ, ಯಾವ ನಕ್ಷತ್ರದಲ್ಲಿ ಸಂಚರಿಸ್ತಾ ಇದ್ದಾರೆ, ಉಪನಕ್ಷತ್ರಾಧಿಪತಿ ಯಾರು, ಇದೆಲ್ಲದರ ಆಧಾರದ ಮೇಲೆ ನಿಮ್ಮ ಲೈಫಿನ ಚಿತ್ರಣ ಸಿಗುತ್ತೆ. ಸರಿ, ಈಗ ಇನ್ನೂ ಗೊಂದಲ ಆಯಿತು. ಸೊ ರಾಶಿ ಮತ್ತು ಲಗ್ನ ಇದನ್ನು ನಾವು ಹೇಗೆ ಅರ್ಥ ಮಾಡ್ಕೊಳ್ಳೋದು, ಏನು ಡಿಫ್ರೆನ್ಸ್ ನೋಡಿ. ನಿಮಗೊಂದು ಉದಾಹರಣೆ ಕೊಡ್ತೀನಿ. ಒಂದು ಸುಂದರವಾಗಿರುವ ಕಾರು, ಕಂಪ್ಲೀಟ್ ತುಂಬ ಚೆನ್ನಾಗಿದೆ, ತಾರ್ ವೆಹಿಕಲ್ ಅಂತ ಅಂದ್ಕೊಳ್ಳಿ. ಓಕೆ, ಇಂಜಿನ್ ತುಂಬ ಚೆನ್ನಾಗಿದೆ, ಬಾಡಿ ತುಂಬ ಚೆನ್ನಾಗಿದೆ, ತುಂಬ ಸ್ಟ್ರಾಂಗ್ ಆಗಿದೆ. ಈ ಕಂಪ್ಲೀಟ್ ಕಾರಿನ ಬಾಡಿ ಬಂದ್ಬಿಟ್ಟು ಲಗ್ನ. ಓಕೆ, ಆ ಕಾರಿನ ಒಳಗಡೆ ಕುಂತ್ಕೊಳ್ತಾರಲ್ಲ ಡ್ರೈವರ್, ಅದೇ ಚಂದ್ರ. ಸೊ ಆ ಡ್ರೈವರ್ ಮನಸ್ಥಿತಿ ತುಂಬ ಚೆನ್ನಾಗಿದ್ದರೆ ಆ ಕಾರು ಸರಿಯಾದ ದಾರಿಯಲ್ಲಿ ಹೋಗುತ್ತೆ, ಕಾರಿಗೂ ತೊಂದರೆ ಆಗಲ್ಲ, ಒಳಗಡೆ ಡ್ರೈವ್ ಮಾಡ್ತಾ ಇರೋರಿಗೂ ಕೂಡ ತೊಂದರೆ ಆಗಲ್ಲ. ಸೊ ಇಲ್ಲಿ ಕಾರ್ ಡ್ರೈವರ್ ಯಾರಿದ್ದಾರೆ ಆತ ಸರಿ ಇಲ್ಲ ಅಂದರೆ ಆ ಕಾರು ಅಡ್ಡಾದಿಡ್ಡಿ ಹೋಗುತ್ತೆ, ಎಲ್ಲೆಲ್ಲೋ ಗುದ್ದುತ್ತೆ, ಟೈರ್ ಪಂಚರ್ ಆಗುತ್ತೆ, ಇಂಜಿನ್ ಹಾಳಾಗುತ್ತೆ, ಓವರಾಲ್ ಬಾಡಿ ಡ್ಯಾಮೇಜ್ ಆಗುತ್ತೆ, ಏನೇನೋ ತೊಂದರೆಗಳಾಗುತ್ತೆ. ಸೊ ನಿಮ್ಮ ಚಂದ್ರ ನಿಮ್ಮ ಮನಸ್ಸನ್ನು ಡಿಸೈಡ್ ಮಾಡ್ತಾರೆ, ಲಗ್ನ ನಿಮ್ಮ ಲೈಫಲ್ಲಿ ಆಗುವಂತಹ ಇವೆಂಟ್ಸ್ಗಳನ್ನು ಡಿಸೈಡ್ ಮಾಡ್ತಾರೆ. ಅಂದರೆ ನಿಮ್ಮ ಲೈಫಲ್ಲಿ ಮದುವೆ ಯಾವಾಗ ಆಗುತ್ತೆ, ಕಾರ್ ತೆಗೆದುಕೊಳ್ತೀರಾ, ಭೂಮಿ ತೆಗೆದುಕೊಳ್ತೀರಾ, ಕೆಲಸಕ್ಕೆ ಯಾವಾಗ ಸೇರಿಕೊಳ್ತೀರಾ, ಯಾವ ರೀತಿಯ ಕೆಲಸಗಳಲ್ಲಿ ನಿಮಗೆ ಹೆಚ್ಚು ಯಶಸ್ಸಿದೆ, ವ್ಯಾಪಾರ ಮಾಡ್ತೀರಾ, ಈ ಥರ ನಿಮ್ಗೆ ಯಾವ ರೀತಿ ಹುಡುಗ ಸಿಗ್ತಾರೆ, ಹುಡುಗಿ ಸಿಗ್ತಾರೆ, ಮಕ್ಕಳು ಯಾವ ರೀತಿ ಆಗಬಹುದು, ಆಗುತ್ತಾ ಇಲ್ವಾ, ಯಾರಿಂದ ತೊಂದರೆ ಇದೆ, ಯಾರಿಂದ ತೊಂದರೆ ಇಲ್ಲ, ಇದೆಲ್ಲ ಕೂಡ ಲಗ್ನ ಡಿಸೈಡ್ ಮಾಡುತ್ತೆ. ಸೊ ಘಟಿಸಿದ ಘಟನೆಗಳಲ್ಲಿ ನೀವು ಎಷ್ಟು ಸುಖವಾಗಿರ್ತೀರಾ ಅನ್ನೋದನ್ನು ಚಂದ್ರ ಹೇಳುತ್ತೆ. ಅಂದರೆ ಜಾತಕದಲ್ಲಿ ಚಂದ್ರನಿಗೆ ಬಲ ಎಷ್ಟಿದೆ, ಚಂದ್ರನಿಗೆ ಬಲ ತುಂಬ ಚೆನ್ನಾಗಿದ್ದಾಗ ಆತ ಗುಡಿಸಲಲ್ಲಿದ್ದರೂ ಕೂಡ ನೆಮ್ಮದಿಯಾಗಿ ಜೀವನ ಮಾಡ್ತಾರೆ, ಕಣ್ತುಂಬ ನಿದ್ದೆ ಮಾಡ್ತಾನೆ, ಹೊಟ್ಟೆ ತುಂಬ ಊಟ ಮಾಡ್ತಾನೆ, ಆರಾಮಾಗಿ ಜೀವನವನ್ನು ಕಳೀತಾನೆ. ಚಂದ್ರನಿಗೆ ಬಲ ಇಲ್ಲ ಅಂದಾಗ ಆತ ಅರಮನೆಯಲ್ಲಿದ್ದರೂ ಕೂಡ
ಆತ ಸುಖ ಭೋಗಗಳನ್ನು ಅನುಭವಿಸ್ತಾ ಇದ್ದರೂ ಕೂಡ ಮಾನಸಿಕ ನೆಮ್ಮದಿ ಇರಲ್ಲ, ಏನೋ ಗೊಂದಲ, ಆತಂಕ, ಒಂಟಿತನ ಎಲ್ಲವೂ ಇರುತ್ತೆ. ಸೊ ಹಾಗಾಗಿ ಜಾತಕ ನೋಡಬೇಕಾದ್ರೆ ಚಂದ್ರನಿಗೆ ಬಲ ಇದೆಯಾ, ಇದ್ದರೆ ಇವ್ರದ್ದು ಎಂಥದ್ದೇ ಸಿಚುವೇಶನಲ್ಲೂ ಕೂಡ ಮೆಂಟಲಿ ಸ್ಟ್ರಾಂಗ್ ಆಗಿರ್ತಾರೆ, ಲೈಫನ್ನು ಎಂಜಾಯ್ ಮಾಡ್ತಾರೆ. ಇಲ್ಲ ಅಂದರೆ ಅವರ ಲೈಫಲ್ಲಿ ಏನೇ ಅಚೀವ್ಮೆಂಟ್ ಮಾಡಿದ್ರೂ ಕೂಡ ಒಂಟಿತನವನ್ನು ಅನುಭವಿಸ್ತಾರೆ. ಸೊ ಮಾನಸಿಕ ಗೊಂದಲದಲ್ಲಿರ್ತಾರೆ. ಸೊ ಹಾಗಾಗಿನೇ ನಾವು ರಾಶಿ ಮತ್ತು ಲಗ್ನವನ್ನು ಈ ಎರಡೂ ಆ್ಯಂಗಲಲ್ಲಿ ಅರ್ಥ ಮಾಡ್ಕೊಳ್ಬೇಕು. ನಾವು ಯಾಕೆ ರಾಶಿ ಭವಿಷ್ಯ ಹೇಳಬೇಕಾದ್ರೆ ಏನು ಮಕರ ರಾಶಿ ಮಕರ ಲಗ್ನ ಅಂತ ಹೇಳ್ತೀವಿ ಅಂದರೆ, ಲಗ್ನದಿಂದ ನೀವು ನೋಡಿದಾಗ ಅದು ಇವೆಂಟ್ಸ್ಗಳು ಏನು ಟ್ರಿಗರ್ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ. ರಾಶಿಯಿಂದ ನೋಡಿದಾಗ ಆಗುವಂತಹ ಘಟನೆಗಳಿಂದ ನಿಮಗೆ ಒಳ್ಳೇದಿದೆಯಾ ಕೆಟ್ಟದಿದೆಯಾ ಅನ್ನೋದು ಕೂಡ ಅರ್ಥ ಆಗುತ್ತೆ. ಓಕೆ, ಸೊ ಇವಾಗ ನೀವೇನು ಮಾಡಬೇಕು, ಮಕರ ರಾಶಿ ನೋಡ್ತಾ ಇದ್ದೀರಾ, ನಿಮ್ಮದು ಈ ಮೇಷ ಲಗ್ನ ಇದೆ. ಸೊ ನೀವೇನು ಮಾಡಬೇಕು, ಮಕರ ರಾಶಿಯ ವಿಡಿಯೋಗಳನ್ನು ನೋಡಬೇಕು, ಈ ಕಡೆ ಮೇಷ ರಾಶಿಯ ವಿಡಿಯೋಗಳನ್ನು ನೋಡಬೇಕು. ಅಂದರೆ ಮೇಷರಾಶಿಗೆ ಹೇಳುವಂತಹ ವಿಚಾರಗಳು ಕೂಡ ನಿಮಗೆ, ಅಂದರೆ ನಿಮ್ಮದು ಮೇಷ ಲಗ್ನ ಆಗಿದ್ದರೆ ನಿಮಗೆ ಘಟಿಸುತ್ತೆ. ಸೊ ಅದೇ ರೀತಿ ಈ ಮೀನ ಲಗ್ನ ಆಗಿದ್ದರೆ ಮೀನ ರಾಶಿಯ ವಿಡಿಯೋಗಳನ್ನು ನೋಡಿ, ನಿಮ್ಮ ರಾಶಿಯ ವಿಡಿಯೋಗಳನ್ನು ನೋಡಿ, ನಿಮ್ಮ ಲಗ್ನದ ವಿಡಿಯೋಗಳನ್ನು ನೋಡಿ. ನಾವು ಲಗ್ನ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮದು ಮೀನ ಲಗ್ನ ಆಗಿದ್ದರೆ ಮೀನರಾಶಿ ವಿಡಿಯೋಗಳನ್ನು ನೋಡಿ, ಕನ್ಯಾ ಲಗ್ನ ಆಗಿದ್ದರೆ ಕನ್ಯಾ ರಾಶಿಯ ವಿಡಿಯೋಗಳನ್ನು ನೋಡಿ. ಈ ರೀತಿ 12 ರಾಶಿಯ ವಿಡಿಯೋಗಳನ್ನು ನಾವು ಮಾಡಿರ್ತೀವಿ. ಅದು 12 ಲಗ್ನವೂ ಆಗಿರುತ್ತೆ, 12 ರಾಶಿಯೂ ಆಗಿರುತ್ತೆ. ನಿಮ್ಮ ಲಗ್ನ ಗೊತ್ತಿದ್ದರೆ ಆ ಲಗ್ನದ ವಿಡಿಯೋಗಳನ್ನು ಕೂಡ ನೋಡಿ, ರಾಶಿಯ ವಿಡಿಯೋಗಳನ್ನು ಕೂಡ ನೋಡಿ, ಒಂದಕ್ಕೊಂದು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಘಟನೆಗಳು ಲಗ್ನದಿಂದ ಘಟಿಸುತ್ತವೆ, ಘಟಿಸಿದ ಘಟನೆಗಳಿಂದ ನೀವೆಷ್ಟು ಖುಷಿಯಾಗಿರ್ತೀರಾ ಅನ್ನೋದನ್ನು ಚಂದ್ರ ಡಿಸೈಡ್ ಮಾಡ್ತಾರೆ. ಸೊ ಈಗ ಲಗ್ನಕ್ಕೂ ಮತ್ತು ರಾಶಿಗೂ ಇರುವ ಡಿಫ್ರೆನ್ಸು ಗೊತ್ತಾಯಿತು. ಮತ್ತು ಗೋಚಾರದ ವಿಡಿಯೋಗಳನ್ನು ನೋಡಬೇಕಾದ್ರೆ ನಾನು ಹೇಗೆ ಲಗ್ನ ಮತ್ತು ರಾಶಿಯ ವಿಡಿಯೋಗಳನ್ನು ನೋಡಬೇಕು ಅನ್ನೋದು ನಿಮಗೆ ಗೊತ್ತಾಯ್ತಲ್ವಾ. ಸೊ ಈ ಡೌಟ್ ಅಂತೂ ಇನ್ನು ಮುಂದೆ ನಿಮಗೆ ಬರಬಾರದು. ಕಮೆಂಟ್ಸಲ್ಲೂ ಕೂಡ ಆ ರೀತಿಯ ಕಮೆಂಟ್ಸ್ಗಳನ್ನು ಹಾಕೋಕ್ಕೆ ಹೋಗಬೇಡಿ. ಇನ್ನು ಮಗು ತಾಯಿಯ ಹೊಟ್ಟೆಯಲ್ಲಿ 9 ತಿಂಗಳೇ ಇರುತ್ತೆ. ಸೊ ಅಲ್ಲೇ ಡಿಸೈಡ್ ಆಗಲ್ವಾ ಮಗುವಿಗೆ ಅವರ ಜಾತಕ ಅಂತ ನೀವು ಕೇಳೋದಾದರೆ, ನೋಡಿ, ಎಲ್ಲಿವರೆಗೂ ಮಗು ತಾಯಿಯ ಕೊಂಡಿಯಲ್ಲಿರುತ್ತೋ ಅಲ್ಲಿವರೆಗೂ ಮಗುವಿಗೆ ತಾಯಿಯ ಜಾತಕವೇ. ನೋಡಿ, ತಾಯಿ ಜಾತಕ ಸರಿಯಿಲ್ಲ ಅಂದರೆ ಆ ಮಗು ಹೊರಗಡೆಗೆ ಬರೋದಿಲ್ಲ. ಓಕೆ, ಕೆಲವೊಂದು ಮಗುಗಳು ಹೊರಗಡೆ ಬಂದು ಪ್ರಾಣವನ್ನು ಬಿಡ್ತಾರೆ. ಸೊ ಅಲ್ಲಿ ತಾಯಿಯ ಜಾತಕ ಕೂಡ ಇನ್ಫ್ಲುಯೆನ್ಸ್ ಆಗ್ತಾ ಇರುತ್ತೆ. ಬಟ್ ಯಾವಾಗ ಮಗು ಆ ತಾಯಿಯ ಕೊಂಡಿಯನ್ನು ಕಳಿಸ್ಕೊಂಡು ಹೊರಗಡೆಗೆ ಬರುತ್ತೋ ಅಲ್ಲಿಂದ ಡಿಸೈಡ್ ಆಗುತ್ತೆ ಆ ಮಗುವಿನ ಜಾತಕ. ತಾಯಿಯ ಹೊಟ್ಟೆ ಒಳಗಡೆ 9 ತಿಂಗಳು ಇರೋವರೆಗೂ ಅದು ತಾಯಿಯ ಜಾತಕದಲ್ಲೇ ಬದುಕ್ತಾ ಇರುತ್ತೆ. ಯಾಕೆಂದರೆ ತಾಯಿ ತೆಗೆದುಕೊಳ್ಳುವ ಫುಡ್ಡೇ ಮಗು ತೆಗೆದುಕೊಳ್ಳೋದು, ತಾಯಿಯ ಆಲೋಚನೆಗಳೆಲ್ಲ ಮಗುಗೆ ಬರ್ತಾನೆ ಇರುತ್ತೆ. ಸೊ ಇದರ ಅರ್ಥ ನಾವು ಗರ್ಭ ಧರಿಸಿದ ದಿನದಲ್ಲೇ ಮಗುವಿನ ಜಾತಕ ಡಿಸೈಡ್ ಆಗಲ್ಲ. ಮಗು ಯಾವಾಗ ಹೊರಗಡೆಗೆ ಬಂದು ಸ್ವತಂತ್ರವಾಗುತ್ತೋ ಆಗ ಮಗುವಿನ ಜಾತಕ ಡಿಸೈಡ್ ಆಗೋದು. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ. ಇನ್ನು ಜ್ಯೋತಿಷ್ಯ ಅಂದರೆ ನೀವೆಲ್ಲರೂ ಕೂಡ ಪರಿಹಾರದ ಹಿಂದೆ ಬಿದ್ದಿದ್ದೀರಾ. ಸಾಕಷ್ಟು ಜನ ಸಾಕಷ್ಟು ಪರಿಹಾರಗಳನ್ನು ಕೊಡ್ತಾ ಇದ್ದಾರೆ, ಆದರೂ ನಿಮಗೆ ಸಮಾಧಾನ ಆಗ್ತಾ ಇಲ್ಲ, ಇನ್ನೂ ಪರಿಹಾರಗಳನ್ನು ಹುಡುಕ್ತಾ ಇದ್ದೀರಾ. ನಾನು ನೋಡಿದೆ 1 ಮಿಲಿಯನ್ ಸಬ್ಸ್ಕ್ರೈಬರ್ ಇರುವ ಚಾನಲಲ್ಲಿ ಈಗ ಆಲ್ರೆಡಿ ಹತ್ತತ್ರ 1 ಮಿಲಿಯನ್ ನಿಮಗೆ ಪರಿಹಾರಗಳನ್ನು ಕೊಟ್ಟಿರಬೇಕೇನೋ ಆ ಮಹಾಪುರುಷ. ಓಕೆ, ಆದರೂ ನಿಮಗೆ ಸಮಾಧಾನ ಆಗಿಲ್ಲ. ಆ ಪರಿಹಾರಗಳನ್ನೆಲ್ಲ ಮಾಡಿದ್ದೀರಾ, ಮತ್ತೆ ಪರಿಹಾರಗಳನ್ನು ಹುಡುಕ್ತಾ ಇದ್ದೀರಾ. ಜ್ಯೋತಿಷ್ಯದಲ್ಲಿ ಪರಿಹಾರಗಳು ಅಂತ ಏನೂ ಇಲ್ಲ. ಜ್ಯೋತಿಷ್ಯ ಅಂದರೆ ಒಂದು ಕನ್ನಡಿ. ಈಗ ನೀವು ಕನ್ನಡಿ ಮುಂದೆ ನಿಂತ್ಕೋತೀರಾ, ಅಲ್ಲಿ ನಿಮ್ಮ ಹೇರ್ ಸ್ಟೈಲ್ ಸರಿ ಇಲ್ಲ ಅಂದರೆ ಅದನ್ನು ಸರಿ ಮಾಡ್ಕೊಳ್ತೀರಾ. ನಿಮ್ಮ ಮೇಕಪ್ ಲಿಫ್ಟಿಗೆ ಸರಿ ಇಲ್ಲ, ಐಬ್ರೋ ಸರಿ ಇಲ್ಲ, ಐಲೈನರ್ ಹಾಕ್ಕೊಳ್ಳೋದು, ನಿಮ್ಮ ಡ್ರೆಸ್ ಸರಿ ಮಾಡ್ಕೊಳ್ಳೋದು, ಪ್ಯಾಂಟು ಶರ್ಟ್ಗೆ ಮ್ಯಾಚಿಂಗ್ ನೋಡೋದು, ಓವರಾಲ್ ಕನ್ನಡಿ ಮುಂದೆ ನಿಂತ್ಕೊಂಡು ನಿಮ್ಮನ್ನು ನೀವು ಸರಿ ಮಾಡ್ಕೊಳ್ತೀರಾ. ಏನು ಸರಿ ಇಲ್ಲ ಅದನ್ನು ಸರಿ ಮಾಡ್ಕೊಳ್ತೀರಾ. ಓಕೆ, ಜ್ಯೋತಿಷ್ಯ ಅಂದ್ರೂ ಅದೇ ಒಂದು ಕನ್ನಡಿ. ಅಲ್ಲಿ ನಿಮಗೆ ಗೊತ್ತಾಗುತ್ತೆ ನಿಮ್ಮ ವಿಚಾರಗಳಲ್ಲಿ ಏನು ಸರಿ ಇಲ್ಲ, ಏನು ಸರಿ ಇದೆ, ಏನನ್ನು ಸರಿ ಮಾಡ್ಕೊಳ್ಬೇಕು, ಸರಿ ಇರೋದನ್ನು ಇನ್ನೂ ಹೇಗೆ ಬೆಟರ್ ಮಾಡ್ಕೊಳ್ಬೇಕು. ಸೊ ಇದೇ ಜ್ಯೋತಿಷ್ಯ ಹೇಳೋದು. ಅಲ್ಲಿ ಒಂದಷ್ಟು ನಿಮ್ಮ ಜಾತಕಕ್ಕೆ ರಕ್ಷಣೆ ಬೇಕಾಗಿರುತ್ತೆ. ಆ ರಕ್ಷಣೆಗೋಸ್ಕರ ನೀವೇನು ಮಾಡಬಹುದು, ಅದಕ್ಕೆ ಪ್ರಾಯೋಗಿಕ ಪರಿಹಾರಗಳು ಅಂತ ಹೇಳ್ತೀವಿ. ಗ್ರಹಗಳನ್ನು ಆ್ಯಕ್ಟಿವೇಶನ್ ಮಾಡ್ಕೊಳ್ಳೋದು, ಪ್ರತಿಯೊಂದು ಗ್ರಹಗಳನ್ನು ಆ್ಯಕ್ಟಿವೇಶನ್ ಮಾಡ್ಕೊಳ್ಳೋದು ಕೂಡ ನಮ್ಮ ಒಳಗಡೆನೇ ಇರುತ್ತೆ. ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು
ಆ ಗ್ರಹಗಳನ್ನು ಕರೆಕ್ಟಾಗಿ ಆ್ಯಕ್ಟಿವೇಟ್ ಮಾಡಿಕೊಂಡು ನಮ್ಮ ಜಾತಕ ಹಾಕಿಕೊಟ್ಟಿರುವ ಪಾತಿನಲ್ಲಿ ನಾವು ಇದ್ದೀವಾ, ಸರಿಯಾದ ಆಯ್ಕೆ ಮಾಡ್ಕೊಂಡಿದ್ದೀವಾ. ನಾನು ವ್ಯಾಪಾರ ಮಾಡ್ತಾ ಇದ್ದರೆ ನನ್ನ ಜಾತಕದಲ್ಲಿ ಡಿಸೈಡ್ ಆಗಿರುತ್ತೆ ನಿನಗೆ ಇಲ್ಲಿದೆ ಋಣ, ಆ ರೀತಿಯ ವ್ಯಾಪಾರಗಳನ್ನು ಮಾಡು, ಸಕ್ಸಸ್ ಆಗ್ತೀಯಾ ಅಂತ. ಆದರೆ ನೀವು ಅದನ್ನು ಬಿಟ್ಟು ಬೇರೆ ಯಾರದೋ ಮಾರ್ಗದರ್ಶನಲ್ಲಿ ನಿಮ್ಮ ಇಷ್ಟ ಬಂದಂಗೆ ನೀವು ಮಾಡೋಕ್ಕೆ ಹೋಗಿರ್ತೀರ, ಅಲ್ಲಿ ಲಾಸಸ್ ಆಗಿರುತ್ತೆ. ನಿಮ್ಮ ಕಾರ್ಯಕ್ಷೇತ್ರವೇ ಬೇರೆ ಆಗಿರುತ್ತೆ. ಸೊ ನೀವು ಸರ್ಕಾರಿ ಅಧಿಕಾರಿ ಆಗಬೇಕು ಅಂತಿರುತ್ತೆ, ಆದರೆ ನೀವು ಅದ್ರ ಕಡೆ ಆಸಕ್ತಿನೇ ಕೊಟ್ಟಿರಲ್ಲ, ಪ್ರೈವೇಟಾಗಿ ಏನೋ ಮಾಡ್ತಾ ಇರ್ತೀರಾ. ಇನ್ನು ಕೆಲವರಿಗೆ ಸರ್ಕಾರಿ ಕೆಲಸ ಸಿಗುವಂತಹ ಅವಕಾಶಗಳೇ ಜಾತಕದಲ್ಲಿರೋದಿಲ್ಲ, ಆದರೂ ಸರ್ಕಾರಿ ಉದ್ಯೋಗಕ್ಕಾಗಿ ಟ್ರೈ ಮಾಡ್ತಿರ್ತೀರಾ. ಈ ರೀತಿ ಸಾಕಷ್ಟು ವಿಚಾರಗಳು ಡಿಸೈಡ್ ಆಗಿರುತ್ತೆ, ಯಾವ ವಿಚಾರಗಳಲ್ಲಿ ಏನೆಲ್ಲ ನಿಮ್ಮ ಬದುಕಿಗೆ ಆಗಬಹುದು ಅಂತ ದಶಾಭುಕ್ತಿಗಳ ಆಧಾರದ ಮೇಲೆ. ನಾನು ದಶಾಭುಕ್ತಿಗಳಿಗೂ ಮತ್ತೊಂದು ವಿಡಿಯೋ ಮಾಡ್ತೀನಿ, ಅದನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂತ. ಸದ್ಯಕ್ಕೆ ಈಗ ರಾಶಿ ಲಗ್ನ ನಾನು ಹೇಳಿದ ಈ ಜ್ಯೋತಿಷ್ಯವನ್ನು ಅರ್ಥ ಮಾಡ್ಕೊಳ್ಳೋ ವಿಚಾರ, ಇದ್ರ ಕಡೆ ಹೆಚ್ಚು ಗಮನ ಕೊಡಿ. ಪರಿಹಾರ ಅಂತ ನೀವೇ ಹಿಂದೆ ಬೀಳಬೇಡಿ. ನಿಮ್ಮಂಥವ್ರನ್ನೇ ಕಾಯ್ತಾ ಸಾಕಷ್ಟು ಜನ ಮೋಸ ಮಾಡೋದಕ್ಕೆ ಏನೋ ವೇಷಭೂಷಣಗಳನ್ನೆಲ್ಲ ರೆಡಿ ಮಾಡಿಕೊಂಡು ಕತ್ತಿಗೊಂದಷ್ಟು ಕೈಗೊಂದಷ್ಟು ಹಾಕ್ಕೊಂಡು ನಿಮಗೂ ಕೂಡ ಆ ಥರ ಹಾಕೊಳ್ಳಿ, ಆ ಥರ ಮಾಡಿ. ಈಗ ವರಮಹಾಲಕ್ಷ್ಮಿ ಬರ್ತಾ ಇದೆ, ಗಣೇಶ ಹಬ್ಬ ಬರ್ತಾ ಇದೆ, ಇದರ ನೆಪದಲ್ಲಿ ಏನೇನೋ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ನಿಮಗೆಲ್ಲ ಒಂದು ಆಸೆ, ಕರೆಕ್ಟ್ ಅವ್ರು ಹೇಳಿದ್ದೇನೋ ವರ್ಕ್ ಆಗಿಬಿಡ್ಬೋದೇನೋ, ಅದನ್ನು ತಗೊಂಡು ನಾನು ಶ್ರೀಮಂತನಾಗ್ಬಿಡ್ಬೋದು ಅಥವಾ ನನ್ನ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬಿಡ್ಬೋದು, ಒಂದು ಪ್ರಯತ್ನ ಮಾಡೋಣ, ಎಷ್ಟು ಖರ್ಚಾಗುತ್ತೆ, ಹೋದರೆ ಹೋಗಲಿ, ಈ ರೀತಿ ಪ್ರಯತ್ನ ಮಾಡೋಕ್ಕೆ ಹೋಗಬೇಡಿ. ಬದಲಾಗಿ ಯಾವಾಗ ಜ್ಯೋತಿಷ್ಯ ಕೇಳಬೇಕು, ಪ್ರಮುಖವಾದ ಗ್ರಹಗಳ ಬದಲಾವಣೆ ಆದಾಗ, ಶನಿ ತಮ್ಮ ಸ್ಥಾನವನ್ನು ಬದಲಾಯಿಸಿದಾಗ ನೀವು ಪ್ರಮುಖವಾಗಿ ಜ್ಯೋತಿಷ್ಯರನ್ನು ಭೇಟಿ ಮಾಡಬೇಕು. ನಿಮ್ಮ ದಶಾಭುಕ್ತಿ ಯಾವುದು ನಡೀತಾ ಇದೆ, ಶನಿ ಮಹಾತ್ಮರಿಂದ ನನಗೆ ಯಾವೆಲ್ಲ ವಿಚಾರಗಳು ಟ್ರಿಗರ್ ಆಗಬಹುದು. ಒಂದು, ಗುರು ಬದಲಾವಣೆ ಆದಾಗ, ರಾಹುಕೇತು ಬದಲಾವಣೆ ಆದಾಗ, ಸೊ ಈ ರೀತಿಯ ಪ್ರಮುಖ ಗ್ರಹಗಳು ಬದಲಾವಣೆ ಆದಾಗ ನಿಮ್ಮ ಜಾತಕವನ್ನು ಸರಿಯಾಗಿ ತೋರಿಸ್ಕೊಳ್ಳಿ, ದಶಾಭುಕ್ತಿಗಳನ್ನು ಅರ್ಥ ಮಾಡ್ಕೊಳ್ಳಿ. ಇನ್ನು ಗೋಚಾರದಲ್ಲಿ ತಿಂಗಳಿಗೆ ಗ್ರಹಗಳ ಮೂಮೆಂಟ್ ಆಗ್ತಾ ಇರುತ್ತೆ, ಅದಕ್ಕೆ ಸಾಕಷ್ಟು ಜನ ವೀಡಿಯೋಸ್ಗಳನ್ನು ಮಾಡ್ತಾ ಇರ್ತಾರೆ. ನೀವು ಅಲ್ಲೇ ಆ ವಿಚಾರಗಳನ್ನು ತಿಳ್ಕೊಬೋದು, ಒಂದು 20-30 ಭಾಗ. ಹಂಗೂ ನಿಮಗೆ ಪ್ರಮುಖವಾದ ಗ್ರಹಗಳ ಮೂಮೆಂಟ್ ಆಗ್ತಾ ಇದೆ, ನನ್ನ ಬದುಕಿನಲ್ಲಿ ಬದಲಾಗ್ತಾ ಇಲ್ಲ ಅಂದಾಗ ನಿಮ್ಮ ಹಾರೋಸ್ಕೋಪನ್ನು ತೋರಿಸ್ಕೊಳ್ಳಿ. ಅಲ್ಲಿ ದಶಾಭುಕ್ತಿಗಳು ಡಿಸೈಡ್ ಮಾಡಿರುತ್ತೆ ನಿಮ್ಮ ಬದುಕಿನಲ್ಲಿ ಈ ಕಾಲಘಟ್ಟದಲ್ಲಿ ಏನಾಗಬೇಕು ಅಂತ. ಅದರ ಆಧಾರದ ಮೇಲೆ ಗೋಚಾರದ ಬಲಗಳು ಕನೆಕ್ಟ್ ಆಗೋದು. ಸೊ ಇದನ್ನೆಲ್ಲ ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಜ್ಯೋತಿಷ್ಯವನ್ನು ವೈಜ್ಞಾನಿಕವಾಗಿ ನೀವು ನೋಡಿದ್ರೆ ತುಂಬ ಸುಲಭ ಬದುಕು. ಈಸಿಯಾಗಿ ನೀವು ನಿಮ್ಮ ಬದುಕನ್ನು ಒಂದು ಒಳ್ಳೆಯ ರೀತಿಯಲ್ಲಿ ನಡೆಸ್ಬೋದು. ಗಂಡ ಹೆಂಡತಿ ದೂರದಲ್ಲಿ ಇದ್ದುಕೊಂಡು ನೆಮ್ಮದಿಯಾಗಿರಬಹುದು ಅಂತ ಡಿಸೈಡ್ ಆಗಿರುತ್ತೆ ಜಾತಕದಲ್ಲಿ. ಏನೂ ಮಾಡೋಕ್ಕಾಗಲ್ಲ, ಅನಿವಾರ್ಯ, ಏನಾದರೂ ಕಾರಣಗಳಿಟ್ಕೊಂಡು ದೂರ ಇದ್ದು ನಿಮ್ಮ ಸಂಬಂಧಗಳನ್ನು ಉಳಿಸ್ಕೊಳ್ಬೇಕು, ಅದೇ ರೆಮಿಡಿ. ಅದನ್ನು ಬಿಟ್ಬಿಟ್ಟು ಮರ ಸುತ್ತೀನಿ, ದೀಪ ಹಚ್ತೀನಿ, ಇನ್ನೇನೋ ಮಾಡ್ತೀನಿ, ನನ್ನ ಸಂಬಂಧ ಹೊಂದು ಮಾಡ್ಕೊಳ್ತೀನಿ ಅಂದರೆ ಮನೆ ಒಳಗಡೆ 2 ಜಾತಕ ಇದ್ದಾಗ ಆ ಘಟನೆಗಳು ಟ್ರಿಗರ್ ಆಗಿ ಗಲಾಟೆಗಳಾಗಲೇಬೇಕು. ತಿಳ್ಕೊಳ್ಳಿ, ನಿಮ್ಮ ಮತ್ತು ಗಂಡನ ನಡುವೆ, ನಿಮ್ಮ ಮತ್ತು ಹೆಂಡತಿಯ ನಡುವೆ ಡಿಸ್ಟೆನ್ಸಲ್ಲಿದ್ದರೆ ಸಂಬಂಧ ಚೆನ್ನಾಗಿರುತ್ತೆ ಅಂದರೆ ಕೆಲಸದ ನಿಮಿತ್ತನೋ ವ್ಯಾಪಾರದ ನಿಮಿತ್ತನೋ ಅಥವಾ ನೀವೇ ಒಂದಷ್ಟು ವಿಚಾರಗಳನ್ನು ಮಾಡಿಕೊಂಡು ಡಿಸ್ಟೆನ್ಸಲ್ಲಿದ್ದಷ್ಟು ಸಂಬಂಧ ಚೆನ್ನಾಗಿರುತ್ತೆ. ಅನಿವಾರ್ಯತೆ, ಗಂಡ ಹೆಂಡತಿ ಆಗಿದ್ದೀರಾ, ಸಂಬಂಧ ಕಳ್ಕೊಳ್ಳೋಂಗಿಲ್ಲ, ಉಳಿಸ್ಕೊಳ್ಬೇಕು, ಪ್ರಾಯೋಗಿಕ ಪರಿಹಾರ ಇದೆ. ಸೊ ಈ ರೀತಿ ತುಂಬ ವಿಚಾರಗಳಿವೆ. ತಂದೆ ಮಕ್ಕಳಿಂದ ದೂರ ಇದ್ದು ಓದಬೇಕಾಗಿರುತ್ತೆ, ನೀವು ಹತ್ತಿರ ಇಟ್ಕೊಂಡಿರ್ತೀರ, ಸೊ ಅದರಿಂದನೂ ಸಮಸ್ಯೆಗಳಾಗ್ತಾ ಇರುತ್ತೆ ಮನೆಯಲ್ಲಿ. ಈ ಥರ ತುಂಬ ವಿಚಾರಗಳಿವೆ. ನೀವು ದೂರದ ಸ್ಥಳಗಳಿಗೆ ಹೋಗಿ ಕೆಲಸ ಮಾಡಬೇಕಾಗಿರುತ್ತೆ, ನೀವು ಹತ್ತಿರದಲ್ಲೇ ಹುಡುಕ್ತಾ ಇರ್ತೀರ, ಕೆಲಸ ಸಿಗೋದಿಲ್ಲ. ಈ ಥರ ತುಂಬ ವಿಚಾರಗಳಿವೆ. ಇದೇ ಪ್ರಾಕ್ಟಿಕಲ್ ರೆಮಿಡೀಸ್. ಇದನ್ನು ನೀವು ಮಾಡಿಕೊಂಡ್ರೆ ಡೆಫಿನೆಟಾಗಿ ಗೆಲ್ತೀರಾ. ಯಾರಿಗೆ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಅಥವಾ ಸಮಯ ಗೊತ್ತಿಲ್ಲ, ನೀವು ಮಾಡಬೇಕಾಗಿರೋದಿಷ್ಟೇ, ಪ್ರಶ್ನಾ ಕುಂಡಲಿ ಹಾಕಿಸಿ, ನೀವು ಕೇಳುವ ಪ್ರಶ್ನೆಗಳಿಗೆ ಉತ್ತರಗಳು ಸಿಗುತ್ತೆ. ನೀವು ಕೇಳುವ ಗಳಿಗೆಯಲ್ಲಿ ಲಗ್ನ ಕುಂಡಲಿ ಹಾಕಿ ಆರೂಢ ಪ್ರಶ್ನೆ ಹಾಕಿ ನೋಡ್ತಾರೆ, ಅಲ್ಲಿ ಉತ್ತರಗಳು ಸಿಗುತ್ತೆ. ಆ ಉತ್ತರಗಳ ಆಧಾರದ ಮೇಲೆ ಒಂದಷ್ಟು ಪ್ಲ್ಯಾನ್ಸ್ಗಳು ಮಾಡ್ಕೊಳ್ಳಿ. ಸುಮ್ಮನೆ ನಂದು ಮಕರ ರಾಶಿಗೆ ಬರುತ್ತೆ, ನನ್ನ ಹೆಸರನ್ನು ಅದಕ್ಕೆ ಕಟ್ಬಿಟ್ಟಿದ್ದಾರೆ, ನನಗೆ ಗೊತ್ತಿಲ್ಲ. ನೀವು ಯಾವುದೋ ರಾಶಿಯಲ್ಲಿ ಹುಟ್ಟಿರ್ತೀರ, ಹೆಸರು ಮಾತ್ರ ಇಲ್ಲಿಗೆ ಕಟ್ಟಿರ್ತಾರೆ, ಅದಕ್ಕೆ ನೀವು ಆ ರಾಶಿ ನೋಡ್ತಾ ಇರ್ತೀರ. ಸೊ ಆ ರೀತಿ ಎಲ್ಲ ಜ್ಯೋತಿಷ್ಯ ಅಂದರೆ ಇದೇ ರೀತಿ, ಈ ಆ್ಯಂಗಲಲ್ಲಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ವೆರಿ ಮಚ್.